ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಚರಿತ್ರೆಯ ಪುಟಗಳೇ ಹಾಗೆ. ಇಲ್ಲಿ ಬಗೆದಷ್ಟು ಕೆದಕಿದಷ್ಟು ರೋಚಕ ಕಥೆಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಅದರಲ್ಲೂ ಭಾರತದ ಮೇಲೆ 17 ಬಾರಿ ದಂಡೆತ್ತಿ ಬಂದ ಅಜನಿ ಬಾಬರ್ನಂಥ ಆಕ್ರಮಣಕಾರಿಗಳ ಕಥೆಗಳನ್ನು ಹೆಚ್ಚು ನಾವು ಓದ್ತಾ ಇರ್ತೀವಿ ಕೂಡ. ಅವರಿಲ್ಲಿ ದಾಳಿ ಮಾಡಿದ್ದು ನಮ್ಮ ರಾಜರನ್ನು ಸೋಲಿಸಿ ಇಲ್ಲಿಂದ ಸಂಪತ್ತನ್ನು ಹೊತ್ತೊಯ್ದ ಕಥೆಗಳನ್ನು ನಮಗೆ ಹೇಳಿದ್ದಾರೆ ಹೊರತು ಆ ದಾಳಿಕೋರರನ್ನು ಎದುರಿಸಿ ಓಡಿಸಿದ ಇಲ್ಲಿನ ಶೂರರ ಬಗ್ಗೆ ನಮಗೆ ಹೇಳಿರೋದು ತುಂಬಾನೇ ಕಡಿಮೆ. ಅದರಲ್ಲೂ ಘೋರಿ ಹಾಗೂ ಅವನ ದಂಡನಾಯಕ ಕುತುಬುದ್ದೀನ್ ಐಬಕ್ನನ್ನ ಸೋಲಿಸಿದ ರಾಣಿಯರ ಬಗ್ಗೆ ಆಗಲಿ, ತನ್ನ ಒಡೆಯನ ರಕ್ಷಣೆಗಾಗಿ ಇದೇ ಕುತುಬುದ್ದೀನ್ ಐಬಕ್ನನ್ನ ಒದ್ದು ಸಾಯಿಸಿದ ಚಿತ್ತೂರ್ಗಢದ ಕುದುರೆಯ ಬಗ್ಗೆ ಆಗಲಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಪಠ್ಯಪುಸ್ತಕಗಳು, ಇತಿಹಾಸಕಾರರು ಕೂಡ ಹೆಚ್ಚಿಗೆ ಹೇಳದ ಆ ಇಂಟ್ರೆಸ್ಟಿಂಗ್ ಕಥೆಯನ್ನ ನಾವಿಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಗುಲಾಮಿ ಸಂತತಿಯ ಸುಲ್ತಾನ ಕುತುಬುದ್ದೀನ್ ಐಬಕ್ ಅಂದ ಕೂಡಲೇ ನಮಗೆ ದಿಲ್ಲಿಯ ಅಂಗಳದಲ್ಲಿರೋ ಕುತುಬ್ ಮಿನಾರ್ ನೆನಪಾಗತ್ತೆ. ಅವನ ಅಂತ್ಯದ ಬಗ್ಗೆ ಹೇಳುವಾಗ 1210ರಲ್ಲಿ ಆತ ಹಾರ್ಸ್ ಪೋಲೋ ಆಡುವಾಗ ಕುದುರೆಯಿಂದ ಜಾರಿ ಬಿದ್ದು ಪ್ರಾಣ ಬಿಟ್ಟ ಅನ್ನೋ ಚರ್ವಿತ ಚರ್ವಣ ಕಥೆಗಳನ್ನು ಹೇಳ್ತಾರೆ. ಆದರೆ ಸ್ನೇಹಿತರೆ, ಮೊಹಮ್ಮದ್ ಘೋರಿ ಹಾಗೂ ಆತನ ಸೇನಾಧಿಪತಿಯಾಗಿದ್ದ ಕುತುಬುದ್ದೀನ್ ಐಬಕ್ ಬಗ್ಗೆ ಚಿತ್ತೋರ್ಗಢದ ಚರಿತ್ರೆಯ ಪುಟಗಳಲ್ಲಿ ಬೇರೆಯದ್ದೇ ವಿವರಗಳು ಸಿಗುತ್ತವೆ. ಅದರಲ್ಲೂ ರಾಣಿಯೊಬ್ಬಳು ಈ ಗುಲಾಮಿ ಸಂತತಿಯ ಮೊದಲ ರಾಜ ಕುತುಬುದ್ದೀನ್ ಐಬಕ್ನನ್ನ ಹೇಗೆ ಅಟ್ಟಾಡಿಸಿ ಓಡಿಸಿದ್ಲು ಅನ್ನೋ ರೋಚಕ ಕಥೆ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಇಷ್ಟಕ್ಕೂ ಕುತುಬುದ್ದೀನ್ ಐಬಕ್ಗೆ ಹೆಡೆಮುರಿ ಕಟ್ಟಿದ ಆ ಮಹಾರಾಣಿಯಾದರೂ ಯಾರು, ಈತನನ್ನ ಒದ್ದು ಸಾಯಿಸಿದ ಆ ಕುದುರೆಯಾದರೂ ಯಾರದ್ದು ಅನ್ನೋ ರೋಚಕ ಕಥೆಯನ್ನ ನಿಮ್ಮ ಮುಂದಿಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈ ಐಬಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಿಡಿ. ಗೆಳೆಯರೆ, ನಸೀಬು ಅನ್ನೋದು ಚೆನ್ನಾಗಿದ್ರೆ ಆಳು ಕೂಡ ಅರಸನಾಗಬಲ್ಲ ಅನ್ನೋದಕ್ಕೆ ಈ ಐಬಕ್ನ ಬದುಕೆ ಒಂದು ನಿದರ್ಶನ. ಅಂದಹಾಗೆ ಈತ ಹುಟ್ಟಿದ್ದು ಪರ್ಷಿಯಾದ ಗುಲಾಮಿ ಕುಟುಂಬವೊಂದರಲ್ಲಿ. ಕ್ರಿಸ್ತಶಕ 1150ರಲ್ಲಿ ಜನಿಸಿದ ಈ ಐಬಕ್ನನ್ನ ಆತನ ತಂದೆ ತಾಯಿಗಳು ಖಾಜಿ ಫಕ್ರುದ್ದೀನ್ ಅಬ್ದುಲ್ ಅಜೀಜ್ ಕೂಫಿ ಅನ್ನೋ ಶ್ರೀಮಂತನೊಬ್ಬನ ಮನೆಯಲ್ಲಿ ಜೀತಕ್ಕಿಡ್ತಾರೆ. ಖಾಜಿ ಫಕ್ರುದ್ದೀನ್ ನ ಮನೆಯಲ್ಲಿ ಚಾಕರಿ ಮಾಡ್ತಿದ್ದ ವೇಳೆಯಲ್ಲೇ ಈ ಕುತುಬುದ್ದೀನ್ ಐಬಕ್ ಸ್ವಲ್ಪ ಮಟ್ಟಿಗೆ ಕುದುರೆ ಸವಾರಿ, ಆರ್ಚರಿಯನ್ನು ಕೂಡ ಕಲ್ತ್ಕೊಂಡ. ಕೆಲವು ವರ್ಷಗಳ ನಂತರ ಈ ಖಾಜಿ ಫಕ್ರುದ್ದೀನ್ ಅವತ್ತಿಗೆ ಘಜನವಿಯ ಮುಖಂಡನಾಗಿದ್ದ ಘೋರಿಗೆ ಈ ಐಬಕ್ನನ್ನ ಮಾರಾಟ ಮಾಡಿಬಿಟ್ಟ. ಹೀಗೆ ಮೊಹಮ್ಮದ್ ಘೋರಿಯ ಮನೆಗೆಲಸಕ್ಕೆ ಸೇರಿಕೊಂಡ ಐಬಕ್ ತನ್ನ ಚುರುಕು ಬುದ್ಧಿಯಿಂದ ಘೋರಿಯ ಗಮನನ ಸೆಳೆಕೊಂಡ. ಅದೊಂದಿನ ಒಡೆಯನ ಮನೆಯಲ್ಲಿ ಕೊಡಲಾದ ಉಡುಗೊರೆಯನ್ನ ಈ ಐಬಕ್ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಇತರ ಜೀತದಾಳಗಳಿಗೆ ಹಂಚೋದನ್ನ ಘೋರಿ ನೋಡ್ತಾನೆ. ಐಬಕ್ನ ಈ ನಡೆಯನ್ನ ಕಂಡು ಪ್ರಭಾವಿತನಾದ ಘೋರಿ ಕೊನೆಗೆ ಇವನನ್ನ ತನ್ನ ಸೇನೆಗೆ ಸೇರಿಸಿಕೊಳ್ತಾನೆ. ಮುಂದೆ ಐಬಕ್ ಘೋರಿಯ ಸೇನಾ ದಂಡನಾಯಕನಾಗಿ ಕೂಡ ನೇಮಕಗೊಳ್ತಾನೆ. 1192ರಲ್ಲಿ ಘೋರಿ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನೊಂದಿಗೆ ಭಾರತಕ್ಕೆ ಬಂದ ಈ ಐಬಕ್ ಘೋರಿ ಹಾಗೂ ಚಾಹಮಾನರ ರಾಜ ಪೃಥ್ವಿರಾಜ್ ಚೌಹಾಣನ ನಡುವಿನ ತರೈನ್ನಲ್ಲಿ ನಡೆದಿದ್ದ ಘೋರ ಯುದ್ಧದಲ್ಲಿ ಪಾಲ್ಗೊಳ್ತಾನೆ. ಎರಡನೇ ತರೈನ್ ಯುದ್ಧದ ನಂತರ ಘೋರಿ ತಾನು ಭಾರತದಲ್ಲಿ ವಶಪಡಿಸಿಕೊಂಡಿದ್ದ ಪ್ರದೇಶಗಳ ಸಂಪೂರ್ಣ ಉಸ್ತುವಾರಿಯನ್ನ ಈ ಐಬಕ್ಗೆ ವಹಿಸಿದ್ದ. ಘೋರಿಯ ಸಾವಿನ ನಂತರ ಗುಲಾಮಿ ಸಂತತಿಯ ಮೊದಲ ರಾಜನಾಗಿ ಈ ಕುತುಬುದ್ದೀನ್ ಐಬಕ್ ದೆಹಲಿಯ ಸುಲ್ತಾನ್ನನಾದ. ಇದು ಪರ್ಷಿಯಾದ ಗುಲಾಮನೊಬ್ಬ ದೆಹಲಿಯ ರಾಜನಾದ ಕಥೆ. ಇಂಥ ಕುತುಬುದ್ದೀನ್ ಐಬಕ್ನನ್ನ ಯುದ್ಧ ರಂಗದಲ್ಲಿ ಹೀನಾಯವಾಗಿ ಸೋಲಿಸಿದ್ದು ಗುಜರಾತಿನ ರಾಜಕುಮಾರಿ ಕುರ್ಮಾದೇವಿ. ಅಂದಹಾಗೆ ಈ ಕುರ್ಮಾದೇವಿ ಗುಜರಾತ್ನ ಸೋಲಂಕಿ ರಾಜಮನೆತನದ ರಾಜಕುಮಾರಿ. ಈಕೆ ಚಿತ್ತೋರ್ಗಢದ ರಾಜನಾಗಿದ್ದ ಸಮರಸಿಂಹದೇವನ 2ನೇ ರಾಣಿಯಾಗಿದ್ಲು. ದುರಂತ ಅಂದ್ರೆ ಚಿತ್ತೋರ್ ರಜಪೂತ ಅರಮನೆ ಸೇರಿದ ಮೇಲೆ ಇಬ್ಬರು ಮಕ್ಕಳ ತಾಯಿಯಾಗಿದ್ದ ಕುರ್ಮಾದೇವಿಯ ಖುಷಿ ಹೆಚ್ಚು ವರ್ಷಗಳ ಕಾಲ ಉಳಿಲಿಲ್ಲ. ಅದಕ್ಕೆ ಕಾರಣವಾಗಿದ್ದು 1192ರಲ್ಲಿ ನಡೆದ ತರೈನ್ ಯುದ್ಧ. ಮೊಹಮ್ಮದ್ ಘೋರಿ ಹಾಗೂ ಪೃಥ್ವಿರಾಜ್ ಚೌಹಾಣನ ನಡುವೆ ನಡೆದ ಆ ಯುದ್ಧ ಈ ಕುರ್ಮಾದೇವಿಯ ಪತಿ ಸಮರಸಿಂಹದೇವ ಹಾಗೂ ಹಿರಿಮಗನನ್ನ ಕಿತ್ಕೊಂಡು ಬಿಡ್ತು. ಈ ಸಮರಸಿಂಹದೇವ ಪೃಥ್ವಿರಾಜ್ ಚೌಹಾಣನ ತಂಗಿ ಪೃಥಾಬಾಯಿಯನ್ನ ಮೊದಲ ರಾಣಿಯಾಗಿ ಮದುವೆಯಾಗಿದ್ದ. ಇದೇ ನೆಂಟಸ್ತಿಕೆಯಿಂದಾಗಿ ಸಮರಸಿಂಹ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನ ನೆರವಿಗೆ ಬರ್ತಾನೆ ಮತ್ತು ಆ ಯುದ್ಧದಲ್ಲಿ ಅವನು ಸತ್ತು ವೀರಸ್ವರ್ಗ ಸೇರ್ತಾನೆ. ಇದೇ ನೋವಲ್ಲೇ ಆತನ ಮೊದಲ ಪತ್ನಿ ರಾಣಿ ಪೃಥಾಬಾಯಿ ಕೂಡ ಗಂಡನ ಚಿತೆಯೇರಿ ಪ್ರಾಣಾರ್ಪಣೆ ಮಾಡ್ತಾಳೆ. ಈ ಘಟನೆಯ ನಂತರ ತನ್ನ 5 ವರ್ಷದ ಕಿರಿಯ ಮಗ ಕರ್ಣಸಿಂಹನನ್ನ ಚಿತ್ತೋಡ್ನ ರಾಜಸಿಂಹಾಸನದ ಮೇಲೆ ಕೂರಿಸಿದ ಕುರ್ಮಾದೇವಿ ಇಡೀ ಆಡಳಿತದ ವ್ಯವಸ್ಥೆಯನ್ನ ತನ್ನ ನಿಯಂತ್ರಣಕ್ಕೆ ತಗೊಳ್ತಾಳೆ. ಆ ಹೊತ್ತಿಗಾಗಲೇ ಮೊಹಮ್ಮದ್ ಘೋರಿ ತಾನು ಗೆದ್ದುಕೊಂಡಿದ್ದ ದಿಲ್ಲಿ ಹಾಗೂ ಅಜ್ಮೀರ್ ಪ್ರದೇಶಗಳಿಗೆ ಐಬಕ್ನನ್ನ ದಂಡನಾಯಕನನ್ನಾಗಿ ನೇಮಿಸಿ ಘಜ್ನವಿಗೆ ವಾಪಸ್ ಹೋಗಿಬಿಟ್ಟಿದ್ದ. ಐಬಕ್ ಇಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೆ ನಿಂತುಕೊಳ್ತಾನೆ.
ಆ ಪ್ರಯತ್ನದಲ್ಲವನ ಕಣ್ಣು ಬಿದ್ದಿದ್ದು ಚಿತ್ತೋಡ್ಗಢದ ಮೇಲೆ. ಹೀಗಾಗಿ ಕೂರ್ಮಾದೇವಿಗೆ ತನ್ನ ಕೋಟೆಯನ್ನು ರಕ್ಷಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಉಂಟಾಯಿತು. ಅದಕ್ಕಾಗಿ ಆಕೆ ತನ್ನ ಸಂಸ್ಥಾನದ ಸುತ್ತಮುತ್ತಲಿನ ರಜಪೂತರ ನೆರವು ತಗೊಂಡ್ಲು. 1197ರಲ್ಲಿ ಅಜ್ಮೇರ್ನ ಸಮರಾಂಗಣದಲ್ಲಿ ಕೂರ್ಮಾದೇವಿಯ ಸಣ್ಣ ಸೈನ್ಯ ಕುತುಬುದ್ದೀನ್ನ ಬಲಿಷ್ಠ ಸೇನೆಯನ್ನ ಎದುರುಗೊಳ್ಳುತ್ತೆ. ಆ ಘೋರ ಯುದ್ಧದಲ್ಲಿ ಕೂರ್ಮಾದೇವಿ ಅಕ್ಷರಶಃ ರಣಚಂಡಿಯಂತೆ ಐಬಕ್ನ ಸೇನೆಯನ್ನ ಚಂಡಾಡತೊಡಗಿದ್ಲು. ಆ ವೇಳೆ ಆಕೆಗೆ ಎದುರಾದ ಐಬಕ್ನ ತೊಡೆಗೆ ತನ್ನ ಖಡ್ಗದಿಂದ ಬಲವಾಗಿ ಇರಿದು ಬಿಟ್ಲು ಕೂರ್ಮಾದೇವಿ. ಈ ಅನಿರೀಕ್ಷಿತ ಆಘಾತದಿಂದ ಕುತುಬುದ್ದೀನ್ ಐಬಕ್ ರಣರಂಗದಲ್ಲೇ ಕುಸಿದು ಬೀಳ್ತಾನೆ. ಈ ಘಟನೆಯಿಂದ ಕಂಗಾಲಾದ ಐಬಕ್ನ ಸೇನೆ ಐಬಕ್ ಸತ್ತೋದ ಅಂದ್ಕೊಂಡು ಭಯದಿಂದ ದಿಕ್ಕಾಪಾಲಾಗಿ ಓಡ್ಹೋಯ್ತು. ಅವತ್ತು ಕುತುಬುದ್ದೀನ್ ಐಬಕ್ನ ಅಂಗರಕ್ಷಕರು ಅವನನ್ನ ರಕ್ಷಿಸಿ ಅಲ್ಲಿಂದ ಹೊತ್ತೊಯ್ದರು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಶೇಷ ಅಂದ್ರೆ, ಈ ಕುರ್ಮಾದೇವಿ ಬನವಾಸಿ ಕದಂಬರ ವಂಶಸ್ಥರಾದ ಗೋವೆಯ ಕದಂಬರ ಹೆಣ್ಣು ಮಗಳು ನಾಯಕಿ ದೇವಿ ಹಾಗೂ ಸೋಲಂಕಿ ರಾಜನ ಮಗಳು ಅನ್ನೋದು. ಇಂಥ ಕುರ್ಮಾದೇವಿಯ ಜೊತೆಗಿನ ಯುದ್ಧದಲ್ಲಿ ಅಜ್ಮೀರ್ ರಣಾಂಗಣದಲ್ಲಿ ಸೋಲುಂಡಿದ್ದ ಕುತುಬುದ್ದೀನ್ ಐಬಕ್ ಆ ನಂತರ ಕೂಡ ಚಿತ್ತೋಡ್ಗಢದ ಮೇಲೆ ಪದೇ ಪದೇ ದಾಳಿ ಮಾಡ್ತಾನೆ. ಅದೊಮ್ಮೆ ಚಿತ್ತೋಡ್ಗಢದ ಮೇಲೆ ದಾಳಿ ಮಾಡಿದ ಐಬಕ್ ಆ ಯುದ್ಧದಲ್ಲಿ ಕುರ್ಮಾದೇವಿಯ ಕಿರಿಯ ಮಗ ಕರ್ಣಸಿಂಹನನ್ನ ಸೆರೆ ಹಿಡಿತಾನೆ. ಚಿತ್ತೋಡ್ಗಢದಲ್ಲಿದ್ದ ಅಪಾರ ಸಂಪತ್ತನ್ನು ಕೂಡ ಲೂಟಿ ಹೊಡೆದ ಐಬಕ್ ಕರ್ಣಸಿಂಹ ಹಾಗೂ ಅವನ ಪ್ರೀತಿ ಪಾತ್ರವಾದ ಶುಭರಕ್ ಅನ್ನೋ ಕುದುರೆಯನ್ನ ಲಾಹೋರ್ಗೆ ಎಳೆದೊಯ್ತಾನೆ. ಒಂದು ಹಂತದಲ್ಲಿ ಕರ್ಣಸಿಂಹ ಲಾಹೋರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿ ವಿಫಲನಾಗಿದ್ದ ಕೂಡ. ಮುಂದೊಂದು ದಿನ ಕುತುಬುದ್ದೀನ್ ಐಬಕ್ ಈ ಕರ್ಣಸಿಂಹನ ತಲೆಯನ್ನ ಕಡಿಯೋದಕ್ಕೆ ಆಜ್ಞೆ ಮಾಡಿದ. ಕರ್ಣಸಿಂಹನ ರುಂಡವನ್ನ ಕತ್ತರಿಸಿ ಆ ತಲೆಯಿಂದಲೇ ಹಾರ್ಸ್ ಪೋಲೋ ಆಡೋದಕ್ಕೆ ಅಲ್ಲಿ ಐಬಕ್ ಮತ್ತವನ ಅನುಚರರು ಸಿದ್ಧರಾಗಿ ನಿಂತುಕೊಂಡಿದ್ರು. ಕಾರಾಗೃಹದಲ್ಲಿ ಬಂಧಿಯಾಗಿದ್ದ ಕರ್ಣಸಿಂಹನ ವಧಾಸ್ಥಾನಕ್ಕೆ ಎಳೆತಂದ ಐಬಕ್ನ ಸೈನಿಕರು ಅವನ ಕುತ್ತಿಗೆ ಕೈಕಾಲಗಳಿಗೆ ತೊಡಸಿದ್ದ ಬೇಡಿಗಳನ್ನ ಕಳಚಿ ಹಾಕ್ತಾರೆ. ಇದೇ ವೇಳೆ ಐಬಕ್ ಕೂಡ ಕರ್ಣಸಿಂಹನ ಪ್ರೀತಿಯ ಕುದುರೆ ಶುಭರಕನನ್ನ ಏರಿ ಅಲ್ಲಿಗೆ ಧಾವಿಸಿ ಬರ್ತಾನೆ. ಆ ಕ್ಷಣದಲ್ಲಿ ತನ್ನ ನೆಚ್ಚಿನ ಕುದುರೆಯನ್ನ ಕಂಡ ಕರ್ಣಸಿಂಹ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ದ. ಅಳ್ತಾ ಇದ್ದ ತನ್ನ ಒಡೆಯನನ್ನ ಗುರುತಿಸಿದ ಶುಭರಕನು ಆ ಕುದುರೆಗೆ ಅದು ಏನನ್ನಿಸ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ತನ್ನ ಎರಡೂ ಕಾಲಗಳನ್ನ ಮೇಲೆತ್ತಿ ಅದರ ಮೇಲೆ ಕುಳಿತಿದ್ದ ಐಬಕ್ನನ್ನ ಕೆಳಗೆ ಕೆಡವಿ ಬಿಡ್ತು. ಆನಂತರ ಕುತುಬುದ್ದೀನ್ ಐಬಕ್ನನ್ನ ಒದ್ದು ಅವನ ಹೊಟ್ಟೆ ಎದೆಯ ಭಾಗಗಳಿಗೆ ಒಂದರ ಮೇಲೊಂದರಂತೆ ಪಾದಾಘಾತವನ್ನ ಮಾಡಿಬಿಡ್ತು ಕರ್ಣಸಿಂಹನ ಕುದುರೆ ಶುಭರಕ್. ಆ ಕುದುರೆಯ ಗೊರಸುಗಳ ಆಘಾತಕ್ಕೆ ಹೈರಾಣಾಗಿ ಹೋದ ಐಬಕ್ ಅಲ್ಲೇ ಪ್ರಾಣ ಬಿಡ್ತಾನೆ. ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ ಕರ್ಣಸಿಂಹ ತನ್ನ ನೆಚ್ಚಿನ ಕುದುರೆ ಶುಭ್ರಕವನ್ನೇರಿ ಅಲ್ಲಿಂದ ಪರಾರಿಯಾದ. ಹಲವು ದಿನಗಳ ನಿರಂತರ ಸಂಚಾರದ ನಂತರ ತನ್ನ ಒಡೆಯನನ್ನ ಚಿತ್ತೋಡ್ಗಢ ಸೇರಿಸಿದ್ದ ಆ ಕುದುರೆ ಬಳಲಿಕೆಯಿಂದ ನಿಂತಲ್ಲೇ ಕುಸಿದು ಬೀಳುತ್ತೆ. ಆದರೆ ತಾನು ಸಾಯೋದಕ್ಕೂ ಮುನ್ನ ತನ್ನ ನೆಚ್ಚಿನ ರಾಜನ ಪ್ರಾಣ ಉಳಿಸಿದ ಆ ಮೂಕ ಪ್ರಾಣಿ ತಾನು ಅದೆಂಥ ಸ್ವಾಮಿನಿಷ್ಠೆಯನ್ನು ಮೆರಿತು ಅನ್ನೋದನ್ನು ಕೇಳಿದರೆ ನಿಜಕ್ಕೂ ಎಂಥವರಿಗೂ ಹೃದಯ ತುಂಬಿ ಬರುತ್ತೆ. ಗೆಳೆಯರೆ, ನಾವೆಲ್ಲ ಕುತುಬುದ್ದೀನ್ ಐಬಕ್ ಕುದುರೆಯಿಂದ ಬಿದ್ದು ಸತ್ತ ಅನ್ನೋ ಕಥೆಯನ್ನಷ್ಟೇ ಕೇಳಿದೀವಿ, ಓದಿದೀವಿ. ಆದರೆ ನಿಜಕ್ಕೂ ಅವನು ಹೇಗೆ ಸತ್ತ ಅನ್ನೋ ಬಗ್ಗೆ ಪರ್ಷಿಯನ್ ಇತಿಹಾಸಕಾರರ ದಾಖಲೆಗಳಲ್ಲಿ ಹಾಗೂ ಚಿತ್ತೋರ್ನ ಇತಿಹಾಸದ ಪುಟಗಳಲ್ಲಿ ಏನಿದೆ ಅನ್ನೋದನ್ನ ನಾನಿಲ್ಲಿ ನಿಮ್ಮ ಮುಂದಿಟ್ಟಿದ್ದೀನಿ. ಗೆಳೆಯರೆ, ಮುಂದೆ ನಿಮಗೆ ಈ ಕುರ್ಮಾದೇವಿಯ ತಾಯಿ ನಾಯಕಿ ದೇವಿ ಕುತುಬುದ್ದೀನ್ ಐಬಕ್ ಹಾಗೂ ಘೋರಿ ಮೊಹಮ್ಮದರನ್ನ ಸೋಲಿಸಿದ ಕಥೆಯನ್ನು ಕೂಡ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.